ಗೆಳೆಯರೇ, ಒಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ, ಕೃತಜ್ಞತಾ ಭಾವವನ್ನ ಜೋರಾಗಿ ಹೇಳಬೇಕಾ ಮನ್ಸಲ್ಲಿ ಹೇಳ್ಕೋಬೇಕಾ ಅಂತ. ನೀವು ಮನ್ಸಲ್ಲಿ ಹೇಳಿದ್ರು ಪರವಾಗಿಲ್ಲ, ಜೋರಾಗಿ ಹೇಳಿದ್ರು ಪರವಾಗಿಲ್ಲ. ಆಕ್ಚುಲಿ ಎಲ್ಲೆಲ್ಲಿ ಜೋರಾಗಿ ಹೇಳಕ್ಕಾಗತ್ತೋ ಹೈ ಎನರ್ಜಿನಲ್ಲಿ ಜೋರಾಗಿ ಹೇಳಿ. ಯಾಕಂದ್ರೆ ನೀವು ಜೋರಾಗಿ ಹೇಳಿದಷ್ಟು ಪ್ರಕೃತಿಗೆ ಇನ್ನೂ ಹೆಚ್ಚಾಗಿ ಅದು ಹೋಗಿ ತಲುಪುತ್ತೆ. ಬಟ್ ಮನ್ಸಲ್ಲಿ ಹೇಳಿದ್ರು ಏನು ತಪ್ಪಿಲ್ಲ. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ, ಪರಿಸ್ಥಿತಿನಲ್ಲಿ ನಿಮ್ಗೆ ಸ್ವಲ್ಪ ಲೋ ಆಗಿ ಅನ್ನಿಸಿದಾಗ, ದುಃಖ ಫೀಲ್ ಆಗ್ತಿದ್ದಾಗ, ಆ ಸಮಯದಲ್ಲಿ ಏನೋ ಒಂದು ನಡೀತಿಲ್ಲ ಅಂದಾಗ, ಏನೇನೆಲ್ಲ ಅದ್ಭುತವಾಗಿ ನಡೀತಾ ಇದೆ ಅದಕ್ಕೆ ಕೃತಜ್ಞತಾ ಭಾವವನ್ನ ಹೇಳಿ. ಇಲ್ಲಿ ಮೂಲ ಉದ್ದೇಶ ಏನು ಅಂದ್ರೆ, ನಾವು ಯಾವಾಗ್ಲೂ ಆ ಒಂದು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ಇರಬೇಕು. ಕೃತಜ್ಞತೆಯ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ. ಏನೇನೆಲ್ಲ ನಮಗೆ ಸಿಕ್ಕಿದೆ ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದೀವಿ. ಸೊ ಯಾವಾಗಾದ್ರೂ ಹೇಳಿ, ಮೆತ್ತಗೆ ಹೇಳಿ, ಜೋರಾಗಿ ಹೇಳಿ. ಆದ್ರೆ ಯಾವಾಗ ಲೋ ಆಗಿ ಫೀಲ್ ಆಗ್ತಿದೆಯೋ ಅವಾಗೆಲ್ಲ ಕೃತಜ್ಞತಾ ಭಾವವನ್ನ ಹೇಳ್ತಾ ಇರಿ.